ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತ ಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಪ್ರೀ ಫೈನಲ್ 2 ಕ್ವಶನ್ ಪೇಪರ್ನ 3 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 39 ನೋಡೋಣ. ಏನಿದೆ, ಸ್ಟೇಟ್ ವೆದರ್ ದ ಫಂಕ್ಷನ್ f from r to r defined by f of x equal to 3 minus 4x is 1 1 onto r bijective. Justify your answer ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ 1 1 ಚೆಕ್ ಮಾಡೋಣ. ಲೆಟ್ f of x1 is equal to f of x2 ಅಂತ ಬರೆಯೋಣ. ಸೊ ಇಲ್ಲಿ f of x ಏನು ಕೊಟ್ಟಿದ್ದಾರೆ, 3 minus 4x ಅಂತ ಕೊಟ್ಟಿದ್ದಾರೆ. ಅಂದ್ರೆ f of x1 ಏನಾಗುತ್ತೆ, 3 minus 4x1 is equal to f of x2 ಏನಾಗುತ್ತೆ, 3 minus 4x2 ಆಗುತ್ತೆ. ಸೊ ಎರಡು ಕಡೆ 3 3 ನ ಕ್ಯಾನ್ಸಲ್ ಮಾಡಬಹುದು. ಸೊ ಅಂದ್ರೆ 4x1 is equal to minus 4x1 is equal to minus 4x2 ಉಳಿಯುತ್ತೆ. ಸೊ ಎರಡು ಕಡೆ minus 4 ಕ್ಯಾನ್ಸಲ್ ಆದ್ರೆ x1 is equal to x2 ಉಳಿಯುತ್ತೆ. ಸೊ ಹಂಗಾಗಿ therefore f is 1 1 ಫಂಕ್ಷನ್ ಅಂತ ಹೇಳ್ಬೋದು. ಸೊ f ಅಂತಕ್ಕಂಥದ್ದು 1 1 ಫಂಕ್ಷನ್ ಆಯ್ತು. ಸೊ ನೆಕ್ಸ್ಟ್ ಆನ್ ಟು ಚೆಕ್ ಮಾಡೋಣ. ಲೆಟ್ f of x is equal to y ಅಂತ ಬರೆಯೋಣ. ಓಕೆನಾ? ಸೊ f of x ಅಂದ್ರೆ ಏನಿದೆ, 3 minus 4x is equal to y ಆಗುತ್ತೆ. ಓಕೆನಾ? ಸೊ ನಮ್ಗೆ ಏನ್ ಬೇಕು, x ಬೇಕು. ಸೊ 3 ಆ ಕಡೆ ಶಿಫ್ಟ್ ಮಾಡೋಣ. minus 4x is equal to y minus 3 ಆಯಿತು. ಸೊ ಹಂಗಂದ್ರೆ x can be written as y minus 3 whole divided by minus 4. ಅಥವಾ ಇದನ್ನೇನಂತ ಬರೀಬಹುದು, ಹಿಂಗೆ 3 minus y divided by 4 ಅಂತ ಬರೀಬಹುದು. ಅಂದ್ರೆ ಈ ನೆಗೆಟಿವ್ ನ ನ್ಯೂಮರೇಟರ್ಗೆ ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಅಂತ ಅರ್ಥ. ಇಟ್ ಬಿಲಾಂಗ್ಸ್ ಟು ದ ಡೊಮೈನ್ ಆರ್. ಓಕೆನಾ? ಸೊ ಹಂಗಾಗಿ ಇದರಿಂದ ಏನ್ ಹೇಳ್ಬೋದು ನಾವು, therefore f is onto ಫಂಕ್ಷನ್ ಅಂತ ಹೇಳ್ಬೋದು. f is onto ಫಂಕ್ಷನ್. ಓಕೆನಾ? ಸೊ ಈಗ ಒಂದು ಫಂಕ್ಷನ್ 1 1 ಆಗಿದೆ ಮತ್ತೆ onto ಆಗಿದೆ ಅಂದ್ರೆ ಅಂತ ಫಂಕ್ಷನ್ ಅಂತ ಕರಿತೀವಿ, ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. therefore f is a ಬೈಜೆಕ್ಟಿವ್ ಫಂಕ್ಷನ್. ಓಕೆನಾ? ಸೊ f ಅಂತಕ್ಕಂಥದ್ದು ಏನಾಯ್ತು, ಬೈಜೆಕ್ಟಿವ್ ಫಂಕ್ಷನ್ ಆಯ್ತು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡೋಣ. ಸೊ ಏನಿದೆ ಕ್ವಶನ್ ನಂಬರ್ 40 ಇಲ್ಲಿ, ಫಾರ್ ದ ಮ್ಯಾಟ್ರಿಸಸ್ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ವೆರಿಫೈ ದಟ್ ಎ ಬಿ ಓಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಈಗ ಎ ಬಿ ಓಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಪ್ರೂವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಎ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು, ಸೊ ಎ ಮ್ಯಾಟ್ರಿಕ್ಸ್ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ -2 × 1 ಅಂದ್ರೆ ಏನಾಗುತ್ತೆ, ಇಲ್ಲಿ -2 ಆಗುತ್ತೆ. ನೆಕ್ಸ್ಟ್ -2 × 3 ಅಂದ್ರೆ -6 ಆಯ್ತು. -2 × -6 ಅಂದ್ರೆ +12 ಆಗುತ್ತೆ, ಯಾಕಂದ್ರೆ -6 ಪ್ಲಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 1s 4, ದೆನ್ 4 3s 12. ಸೊ ನೆಕ್ಸ್ಟ್ 4 × -6 ಅಂದ್ರೆ -24 ಆಯ್ತು. ಓಕೆ, ಅದೇ ತರ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 1s 5, 5 3s 15, ದೆನ್ 5 × -6 ಅಂದ್ರೆ -30 ಆಯ್ತು. ಸೊ ದಿಸ್ ಈಸ್ ಅವರ್ ಎ ಬಿ ಮ್ಯಾಟ್ರಿಕ್ಸ್. ಈಗ ಏನ್ ಮಾಡೋಣ, ಇದಕ್ಕೆ ಟ್ರಾನ್ಸ್ಪೋಸ್ ಬರೆಯೋಣ. ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನ್ ಮಾಡಬೇಕು, ರೋ ಇರೋದ್ರೆಲ್ಲ ಕಾಲಮ್ ಆಗಿ ಬರೀಬಹುದು ಅಥವಾ ಕಾಲಮ್ ಇರೋದ್ರೆಲ್ಲ ರೋ ಆಗಿ ಬರೀಬಹುದು. ಸೊ ಇಲ್ಲಿ ಫಸ್ಟ್ ರೋನ ಫಸ್ಟ್ ಕಾಲಮ್ ಆಗಿ ಬರೀತೀನಿ, -2 -6 12, ಹೌದಾ? ಸೊ ನೆಕ್ಸ್ಟ್ ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರೀತೀನಿ, ಅಂದ್ರೆ 4 12 -24. ಸೊ ನೆಕ್ಸ್ಟ್ ಥರ್ಡ್ ರೋ ಇರೋದನ್ನ ಥರ್ಡ್ ಕಾಲಮ್ ಆಗಿ ಬರೀತೀನಿ, ದಟ್ ಈಸ್ 5 15 and -30. ಓಕೆ, ಸೊ ಐ ವಿಲ್ ಕಾಲ್ ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಸೊ ನೆಕ್ಸ್ಟ್ ಏನ್ ಬರ್ಕೊಳ್ಳೋಣ, ಬಿ ಡ್ಯಾಶ್ ಬರೆಯೋಣ. ಬಿ ಡ್ಯಾಶ್ ಅಂದ್ರೆ ಏನು, ಟ್ರಾನ್ಸ್ಪೋಸ್ ಆಫ್ ದ ಬಿ ಮ್ಯಾಟ್ರಿಕ್ಸ್. ಓಕೆ, ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ, ಇಲ್ಲಿ ರೋ ಮ್ಯಾಟ್ರಿಕ್ಸ್ ಇದೆ, ಅಂದ್ರೆ ಇವಾಗ ಏನಾಗುತ್ತೆ, ನಮಗೆ ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಟ್ರಾನ್ಸ್ಪೋಸ್ 1 3 ಮತ್ತೆ -6. ಓಕೆನಾ? ಸೊ ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಬರೆಯೋಣ. ಓಕೆನಾ? ಅಂದ್ರೆ ಮ್ಯಾಟ್ರಿಕ್ಸ್ ಇದು ಟ್ರಾನ್ಸ್ಪೋಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ -2 4 and 5. ಓಕೆನಾ? ಸೊ ಈಗ ಈ ಬಿ ಡ್ಯಾಶ್ ಮತ್ತೆ ಎ ಡ್ಯಾಶ್ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಸೊ 1 × -2 ಅಂದ್ರೆ -2 ಆಯ್ತು. ಸೊ 1 × 4 ಅಂದ್ರೆ 4, 1 × 5 ಅಂದ್ರೆ 5. ಸೊ ನೆಕ್ಸ್ಟ್ 3 ನ ಮಲ್ಟಿಪ್ಲೈ ಮಾಡೋಣ. 3 × -2 ಅಂದ್ರೆ -6 ಆಯ್ತು. 3 4s 12, ದೆನ್ 3 5s
15 ಹೌದಾ. ಸೊ ಅದೇ ತರ -6 ಇಂದ ಮಲ್ಟಿಪ್ಲೈ ಮಾಡೋಣ. -6 ಇಂಟು -2 ಅಂದ್ರೆ +12 ಆಯ್ತು. ದೆನ್ -6 ಇಂಟು 4 ಅಂದ್ರೆ -24 ಆಯ್ತು. -6 ಇಂಟು 5 ಅಂದ್ರೆ -30 ಆಯ್ತು. ಸೊ ಐ ವಿಲ್ ಕಾಲ್ ದಿಸ್ as equation number 2. ಸೊ ಈಗ equation 1 ಮತ್ತೆ equation 2 ಎರಡನ್ನು ಅಬ್ಸರ್ವ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ನಮಗೆ ಈಕ್ವಲ್ ಮ್ಯಾಟ್ರಿಸಸ್ ಬಂದಿದೆ. ಸೊ ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವಲ್ ಆಗ್ತದೆ. therefore from equations 1 and 2 it is verified that so ಏನು ವೆರಿಫೈ ಆಗಿದೆ, it is verified that AB whole dash is equal to B dash A dash ಅಂತ ವೆರಿಫೈ ಮಾಡಿದೆ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 41. ಓಕೆ. ಸೊ ಕ್ವೆಶ್ಚನ್ ನಂಬರ್ 41 ಏನಿದೆ, ಇಲ್ಲಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನ ಕೊಟ್ಟಿದ್ದಾರೆ. ಸೊ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನ ಯೂಸ್ ಮಾಡ್ಕೊಂಡು ಬೈ ವಿತ್ ದ ಹೆಲ್ಪ್ ಆಫ್ ಮ್ಯಾಟ್ರಿಕ್ಸ್ ಮೆಥಡ್ ನಾವು ಈಗ XYZ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಬಿಫೋರ್ ದಟ್ ಏನ್ ಮಾಡಪ್ಪ ಅಂದ್ರೆ ಫಸ್ಟ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳೋಣ. ಸೊ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಯಾವ ತರ ಬರೀಬೇಕು, ಇಲ್ಲಿ ಫಸ್ಟ್ ಈಕ್ವೇಷನ್ ಅಲ್ಲಿ X ಕೋಎಫಿಷಿಯಂಟ್ ಏನಿದೆ 1 ಇದೆ, Y ಕೋಎಫಿಷಿಯಂಟ್ 1 ಇದೆ, Z ಕೋಎಫಿಷಿಯಂಟ್ 1 ಇದೆ ಹೌದಾ. ಸೊ ಅದೇ ತರ ಸೆಕೆಂಡ್ ಈಕ್ವೇಷನ್ ಅಲ್ಲಿ X ಟರ್ಮ್ ಇಲ್ಲ. ಸೊ ಹಾಗಾದ್ರೆ X ಕೋಎಫಿಷಿಯಂಟ್ ಏನಾದಂಗೆ 0 ಆದಂಗೆ, Y ಕೋಎಫಿಷಿಯಂಟ್ 1 ಇದೆ, Z ಕೋಎಫಿಷಿಯಂಟ್ 3 ಇದೆ. ಸೊ ಅದೇ ತರ ಥರ್ಡ್ ಈಕ್ವೇಷನ್ ಅಲ್ಲಿ X ಕೋಎಫಿಷಿಯಂಟ್ 1, Y ಕೋಎಫಿಷಿಯಂಟ್ -2 ಅಂಡ್ Z ಕೋಎಫಿಷಿಯಂಟ್ 1. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರೋಣ. ಸೊ ಮ್ಯಾಟ್ರಿಕ್ಸ್ ಬಿ ಯಾವ ತರ ಬರೀಬೇಕು ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರತಕ್ಕಂಥ ವ್ಯಾಲ್ಯೂಸ್ ಬರ್ಕೋಬೇಕು. ಸೊ 6 ಇಲ್ಲಿ 11 ಅಂಡ್ ಲಾಸ್ಟ್ ಅಲ್ಲಿ 0. ಓಕೆ. ಸೊ ನೆಕ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ಬರೋಣ. ಅನ್ನೋನ್ ಮ್ಯಾಟ್ರಿಕ್ಸ್ ನ X ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ಇಲ್ಲಿ ಯಾವ್ಯಾವ ಅನ್ನೋನ್ಸ್ X, Y ಮತ್ತೆ Z ಈ ಮೂರು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಒಂದು ಈ ಅನ್ನೋನ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಯಾವ ತರ ಬರೀತೀವಿ ಈಕ್ವೇಶನ್, X is equal to A inverse into B ಅಂತ ಬರೀತೀವಿ. ಓಕೆನಾ. ಸೊ ಅಂದ್ರೆ ನಾವೇನೇನು ಫೈಂಡ್ ಔಟ್ ಮಾಡಬೇಕು, A ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ A ಇನ್ವರ್ಸ್ ಮ್ಯಾಟ್ರಿಕ್ಸ್ ನ B ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅನ್ನೋನ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಓಕೆನಾ. ಸೊ A ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ A ಇನ್ವರ್ಸ್ ಫಾರ್ಮುಲಾ ಗೊತ್ತಿರಬೇಕು. A ಇನ್ವರ್ಸ್ ಫಾರ್ಮುಲಾ ಏನು, 1 divided by determinant of A into adjoint of A. ಓಕೆ. ಸೊ ಅಂದ್ರೆ ಫಸ್ಟ್ ಆಫ್ ಆಲ್ ಡಿಟರ್ಮಿನೆಂಟ್ ಆಫ್ A ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ A ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆದ್ರೆ ಮಾತ್ರ ನಮಗೆ ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಹೌದಾ. ಸೊ ಈಗ A ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ 1 ಇಂಟು ಡಿಲೀಟ್ ಫಸ್ಟ್ ಕಾಲಮ್, ಅವಾಗ ಏನಾಗುತ್ತೆ 1 1 1 ಮೈನಸ್ ಬರೋಣ. ಇಲ್ಲಿ -2 ಇಂಟು -3 ಅಂದ್ರೆ -6 ಆಗುತ್ತೆ. ಸೊ -6 ಇಂಟು ಮೈನಸ್ ಇಲ್ಲಿ +6 ಆಯ್ತು. ನೆಕ್ಸ್ಟ್ ಇಲ್ಲಿ -1 ಇಂಟು ಡಿಲೀಟ್ ಫಸ್ಟ್ ಅಂಡ್ ಸೆಕೆಂಡ್ ಕಾಲಮ್, 0 ಇಂಟು 1 ಅಂದ್ರೆ 0, -1 ಇಂಟು 3 ಅಂದ್ರೆ 3 ಆಯ್ತು. ಸೊ ನೆಕ್ಸ್ಟ್ +1 ಇಂಟು ನಾವು ಡಿಲೀಟ್ ಫಸ್ಟ್ ಅಂಡ್ ಥರ್ಡ್ ಕಾಲಮ್, 0 ಇಂಟು -2 ಅಂದ್ರೆ 0 ಆಯ್ತು, -1 ಇಂಟು 1 ಅಂದ್ರೆ 1 ಆಯ್ತು. therefore determinant of A matrix is equal to 6 plus 1 ಅಂದ್ರೆ 7, 7 1s 7 ಆಯ್ತು. 0 - 3 ಅಂದ್ರೆ -3 ಆಗುತ್ತೆ, minus of minus ಅಂದ್ರೆ +3 ಆಯ್ತು. ನೆಕ್ಸ್ಟ್ 0 - 1 ಅಂದ್ರೆ -1, 1 ಇಂಟು -1 ಅಂದ್ರೆ -1 ಆಯ್ತು. 7 + 3 ಅಂದ್ರೆ 10 ಆಯ್ತು, 10 - 1 ಅಂದ್ರೆ 9 ಆಯ್ತು. ಅಂದ್ರೆ determinant of A is equal to 9, so which is not equal to 0. ಸೊ ಹಂಗಂದ್ರೆ A ಇನ್ವರ್ಸ್ ಅಂತಕ್ಕಂಥದ್ದು ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ ಹೌದಾ. ಸೊ ನೆಕ್ಸ್ಟ್ A ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ಇನ್ನೇನು ಫೈಂಡ್ ಔಟ್ ಮಾಡಬೇಕು, ಅಡ್ಜಾಯಿಂಟ್ ಆಫ್ A ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಡ್ಜಾಯಿಂಟ್ ಆಫ್ A ನೋಡಿ. ಸೊ ಇಲ್ಲಿ ಅಡ್ಜಾಯಿಂಟ್ ಆಫ್ A ಬರೀಬೇಕಪ್ಪ ಅಂತಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಬರ್ಕೊಂಡು ಅದಕ್ಕೆ ಟ್ರಾನ್ಸ್ಪೋಸ್ ಬರೀಬೇಕು. ಓಕೆ. ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಯಾವ ತರ ಬರೆಯೋದು ನೋಡಿ. ಒಂದು ನಿಮಿಷ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆಯೋಣ. ಸೊ ಇಲ್ಲಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಯಾವ ತರ ಬರೆಯೋದು, ಆಮೇಲೆ ಅದಕ್ಕೆ ಟ್ರಾನ್ಸ್ಪೋಸ್ ಬರೀಬೇಕು ಹೌದಾ. ಸೊ ಇಲ್ಲಿ ಫಸ್ಟ್ ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಸೊ ಇಲ್ಲಿ ಬಿಫೋರ್ ದಟ್ ನಾವು ಆಲ್ಟರ್ನೇಟಿವ್ ಪಾಸಿಟಿವ್ ಮತ್ತೆ ನೆಗೆಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ಪಾಸಿಟಿವ್. ಸೊ ನೆಕ್ಸ್ಟ್ ಇಯರ್ ನೆಗೆಟಿವ್, ದಿಸ್ ಒನ್ ಇಸ್ positive, this is negative, and this is positive, negative, and this one is positive. Okay. So now delete first one first column. ಅಂದ್ರೆ ಏನಾಗುತ್ತೆ ಈಗ 1 1s 1 minus -2 into 3 ಅಂದ್ರೆ -6 ಆಗುತ್ತೆ. ಸೊ minus of minus plus ಆಗುತ್ತೆ. 1 plus 6 ಅಂದ್ರೆ ಇಲ್ಲಿ ಏನಾಯ್ತು 7 ಆಯ್ತು. ಸೊ ನೆಕ್ಸ್ಟ್ delete first one second column. 0 into 1 ಅಂದ್ರೆ 0, 1 into 3 ಅಂದ್ರೆ 3 ಆಯ್ತು. ಸೊ 0 - 3 ಅಂದ್ರೆ -3 ಆಗುತ್ತೆ. ಓಕೆ.
ಸೊ ನೆಕ್ಸ್ಟ್ ಡಿಲೀಟ್ ಫಸ್ಟ್ ಒಂದು ಥರ್ಡ್ ಕಾಲಮ್ 0 ಇಂಟು -2 ಅಂದರೆ 0 0 -1 ಅಂದರೆ -1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೌಂಡ್ ಫಸ್ಟ್ ಕಾಲಮ್. ಸೊ ನೆಕ್ಸ್ಟ್ ಇಲ್ಲಿ 1 1 1 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. 1 + 2 ಅಂದರೆ 3 ಆಯ್ತು ಇದು. ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ 1 1 1 ಮೈನಸ್ 1 1 ಅಂದರೆ ಇದೇನಾಯಿತು 0 ಆಯಿತು. ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೌಂಡ್ ಥರ್ಡ್ ಕಾಲಮ್ 1 ಇಂಟು -2 ಅಂದರೆ -2 -1. ಸೊ -2 -1 ಅಂದರೆ -3 ಆಗುತ್ತೆ. ಸೊ ನೆಕ್ಸ್ಟ್ ಡಿಲೀಟ್ ಥರ್ಡ್ ರೋ ಅಂದ್ರೆ ಫಸ್ಟ್ ಕಾಲಮ್ 3 1 3 -1 3 -1 ಅಂದರೆ 2 ಆಗುತ್ತೆ. ಸೊ ನೆಕ್ಸ್ಟ್ ಡಿಲೀಟ್ ಥರ್ಡ್ ರೌಂಡ್ ಸೆಕೆಂಡ್ ಕಾಲಮ್ 1 3 3 3 -0 ಅಂದರೆ 3 ಆಯಿತು. ನೆಕ್ಸ್ಟ್ ಡಿಲೀಟ್ ಥರ್ಡ್ ರೌಂಡ್ ಥರ್ಡ್ ಕಾಲಮ್ 1 1 1 -0 ಅಂದರೆ 1 ಆಯಿತು. ಸೊ ಹಂಗಾದ್ರೆ ಇಲ್ಲಿ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರೆಯೋಣ. ಸೊ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಸೊ ಅದ್ರ ಜೊತೆ ಇಲ್ಲಿ ಟ್ರಾನ್ಸ್ಪೋಸ್ ತಗೊಂಡು ಡೈರೆಕ್ಟ್ ಟ್ರಾನ್ಸ್ಪೋಸ್ ತಗೊಂಡು ಬರೆಯೋಣ. ಓಕೆ, ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಈಗ ಇದೇನಾಯಿತು +7 ಆಯಿತು. ಇಲ್ಲಿ ಮೈನಸ್ ಆಫ್ -3 ಅಂದರೆ +3 ಆಗುತ್ತೆ. ಸೊ ಟ್ರಾನ್ಸ್ಪೋಸ್ ಅಂದರೆ ರೋ ಇರೋದು ಏನು ಬರೀತೀನಿ ಈಗ ನಾನು ಕಾಲಮ್ ಆಗಿ ಬರೀತಾ ಇದ್ದೀನಿ. ಸೊ ನೆಕ್ಸ್ಟ್ 1 ಇಂಟು -1 ಅಂದರೆ -1 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ -3 ಆಯಿತು. ನೆಕ್ಸ್ಟ್ ಇದು 0 ಆ್ಯಂಡ್ ಮೈನಸ್ ಆಫ್ -3 ಅಂದರೆ +3 ಆಯಿತು. ನೆಕ್ಸ್ಟ್ ಇಲ್ಲಿ 2 ಆ್ಯಂಡ್ ಇಲ್ಲಿ -3. ಸೊ ನೆಕ್ಸ್ಟ್ ಇದು 1 ಆಯಿತು. ಸೊ ದಿಸ್ ಈಸ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಹೌದಾ? ಸೊ ಈಗ ಇದನ್ನ ಯೂಸ್ ಮಾಡ್ಕೊಂಡು ಏನು ಮಾಡೋಣ, ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಎ ಇನ್ವರ್ಸ್ ಅಂದ್ರೆ ಏನು ಬರೀತೀವಿ ನಾವು ಯೂಸ್ವಲಿ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ. ಸೊ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಎ ಏನು ಬಂದಿದೆ 9 ಬಂದಿದೆ. ಸೊ ಅಂದ್ರೆ 1/9 ಇಂಟು ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಏನಿದೆ ಇಲ್ಲಿ 7 3 -1 -3 0 3 and 2 -3 1. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ಎ ಇನ್ವರ್ಸ್ ಈಗೇನ ಅನ್ನೋನ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಅನ್ನೋನ್ ಮ್ಯಾಟ್ರಿಕ್ಸ್ ಅಂದ್ರೆ x. ಸೊ ಅಂದ್ರೆ ಏನು ಬರೀಬೇಕು ಇಲ್ಲಿ x y z is equal to 1 divided by ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ ಏನಿದೆ ಇಲ್ಲಿ 9 ಇದೆ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂದ್ರೆ 7 3 -1 then here -3 0 3. so next 2 -3 1. okay, so next b ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳೋಣ. ಸೊ b ಮ್ಯಾಟ್ರಿಕ್ಸ್ ಏನಿದೆ ನೋಡಿ 6 11 0 ಇದೆ. ಓಕೆ, ಸೊ 6 11 0. ಸೊ ಎರಡು ಮ್ಯಾಟ್ರಿಕ್ಸ್ ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 1/9 ಇಂಟು 1/9 ಇಂಟು ಸೊ 7 ಇಂಟು 6 ಅಂದರೆ 42 ಆಯಿತು. ಸೊ ನೆಕ್ಸ್ಟ್ -3 ಇಂಟು 11 ಅಂದರೆ -33 ಆಯಿತು. 2 ಇಂಟು 0 ಅಂದರೆ +0 ಆಯಿತು. ನೆಕ್ಸ್ಟ್ 3 ಇಂಟು 6 ಅಂದರೆ 18 ಆಯಿತು. 0 ಇಂಟು 11 ಅಂದರೆ 0 ಆಯಿತು. -3 ಇಂಟು 0 ಅಂದರೆ 0 ಆಯಿತು. ನೆಕ್ಸ್ಟ್ -1 ಇಂಟು 6 ಅಂದರೆ -6 ಆಯಿತು. 3 ಇಂಟು 11 ಅಂದರೆ 33 ಆಯಿತು. ನೆಕ್ಸ್ಟ್ 1 ಇಂಟು 0 ಅಂದರೆ 0 ಆಯಿತು. ಸೊ ಹಂಗಂದ್ರೆ ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದಾಗ ಎಕ್ಸ್ ಮ್ಯಾಟ್ರಿಕ್ಸ್ ಸೊ ಏನಿದೆ x y z ಇದೆ. ಸೊ ದಟ್ ಈಸ್ ಈಕ್ವಲ್ ಟು 1/9 ಇಂಟು ಸೊ ಈ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿದ್ರೆ 42 - 33 ಅಂದರೆ 9 ಬರುತ್ತೆ. ಸೊ ದಿಸ್ ಒನ್ ಇಸ್ 18 ಆ್ಯಂಡ್ 33 ನಲ್ಲಿ 6 ಹೋದರೆ 27 ಆಗುತ್ತೆ. ಸೊ ಹಂಗಂದ್ರೆ ಈ 1/9 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 9/9 ಅಂದರೆ 1 ಆಯಿತು. 18/9 ಅಂದರೆ 2 ಆಯಿತು. 27/9 ಅಂದರೆ 3 ಆಯಿತು. ಸೊ ಹಂಗಂದ್ರೆ ದ ವ್ಯಾಲ್ಯೂಸ್ ಆಫ್ x is 1 and the value of y is 2 ಮತ್ತೆ value of z is equal to 3 ಆಯಿತು. ಸೊ these are the equal values of x, y and z. okay, so next question number 42 ನೋಡೋಣ. ಏನಿದೆ ಇಲ್ಲಿ y is equal to 3 cos of log x plus 4 sin of log x ಅಂತ ಕೊಟ್ಟಿದ್ದಾರೆ. ಸೊ ಶೋ ದಟ್ ಏನಂತಿದೆ ಇಲ್ಲಿ x² y2 plus xy1 plus y is equal to 0 ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಬರ್ಕೊಳ್ಳೋಣ. y is equal to 3 cos of log x plus 4 sin of log x. ಸೊ ಇದನ್ನ ಏನಂತ ಕರೆಯೋಣ ಈಕ್ವೇಶನ್ 1 ಅಂತ ಕರೆಯೋಣ. ಸೊ ಈಗ ಮಾಡೋಣ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು x. ಓಕೆನಾ? ಸೊ ಏನಾಗುತ್ತೆ y ಇರೋದು y1 ಆಗುತ್ತೆ. ಓಕೆ, ಸೊ ಅಂದ್ರೆ ಫಸ್ಟ್ ಡೆರಿವೇಟಿವ್ ಅಂತ ಅರ್ಥ. ಸೊ 3 ಇಂಟು ಡೆರಿವೇಟಿವ್ ಆಫ್ ಸೈನ್ ಡೆರಿವೇಟಿವ್ ಆಫ್ ಕಾಸ್ ಅಂದ್ರೆ ಏನಾಗುತ್ತೆ ಮೈನಸ್ ಏನಾಗುತ್ತೆ. ಸೊ ಮೈನಸ್ ಫಸ್ಟ್ ಬರೀತೀನಿ ಮೈನಸ್ ಇಲ್ಲಿ ಸೈನ್ ಆಫ್ ಲಾಗ್ ಎಕ್ಸ್ ಆಯಿತು. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ. ಸೊ ಹಂಗಾಗಿ ಡಿವೈಡ್ ಬೈ x ಅಂತ ಬರೀತೀನಿ ಪ್ಲಸ್ 4 ಆಸ್ ಇಟ್ ಈಸ್ ಬರೀತಾನೆ ಇಲ್ಲಿ
ದೆನ್ ಡೆರಿವೇಟಿವ್ ಆಫ್ ಸೈನ್ ಏನಾಗುತ್ತೆ ನಮಗೆ ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು ಚೈನ್ ರೂಲ್ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆನಾ. ಸೊ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ಸಾರಿ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗ ಎಕ್ಸ್ ಇಂಟು y1 is equal to minus 3 sin of log x plus 4 cos of log x ಆಯ್ತು. ಓಕೆ. ಸೊ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ಸೊ ಇದ್ರ ಮತ್ತೆ ಮಾಡೋಣ, ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಮತ್ತೆ y1 ಎರಡು ಫಂಕ್ಷನ್ಸ್ ಇದಾವೆ. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ y1 ಅಂದ್ರೆ ಏನಾಗುತ್ತೆ y2 ಆಗುತ್ತೆ ಪ್ಲಸ್ ಸೆಕೆಂಡ್ ಫಂಕ್ಷನ್ ಅಂದ್ರೆ y1 ಇದೆ. ಸೊ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x ಅಂದ್ರೆ 1 ಆಗುತ್ತೆ. ಸೊ 1 ಇಂಟು y1 ಅಂದ್ರೆ y1 ಆಗುತ್ತೆ. ಇಲ್ಲಿ -3 ಹಂಗೆ ಬರೋಣ. ಡೆರಿವೇಟಿವ್ ಆಫ್ ಸೈನ್ ಅಂದ್ರೆ ಏನಾಗುತ್ತೆ ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಆಗುತ್ತೆ. ಅಂದ್ರೆ ಇಲ್ಲಿ ಡಿವೈಡ್ ಬೈ x ಬರೋಣ. ಇಲ್ಲಿ ಪ್ಲಸ್ ಒಂದು ನಿಮಿಷ, ಈಗ ಡೆರಿವೇಟಿವ್ ಆಫ್ ಕಾಸ್ ಏನಾಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ ಇಲ್ಲಿ. ಸೊ -4 ಬರೀತೀನಿ. ಡೆರಿವೇಟಿವ್ ಆಫ್ ಕಾಸ್ ಇಲ್ಲಿ ಆಲ್ರೆಡಿ ಮೈನಸ್ ಬರ್ದಿದ್ದೀನಿ. ಸೊ ಅಂದ್ರೆ ಏನಾಯ್ತು ಈಗ ಸೈನ್ ಆಫ್ ಲಾಗ್ ಎಕ್ಸ್ ಆಯ್ತು. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಲಾಗ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮತ್ತೆ 1/x ಬರುತ್ತೆ. ಸೊ ಇಲ್ಲಿ ಮತ್ತೆ ಎಕ್ಸ್ ಅನ್ನೋದು ಕಾಮನ್ ಆಯ್ತು ಡಿನಾಮಿನೇಟರ್ ಅಲ್ಲಿ. ಸೊ ಎಕ್ಸ್ ಕಾಮನ್ ತೆಗೆದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಯ್ತು ಈಗ ಎಕ್ಸ್ ಇಂಟು ಎಕ್ಸ್ ಅಂದ್ರೆ x² ಆಯ್ತು. x² y2 ಪ್ಲಸ್ ಎಕ್ಸ್ y1 ಈಸ್ ಈಕ್ವಲ್ ಟು ಏನು ಉಳಿತಿಲ್ಲಿ ಮೈನಸ್, ಎರಡರಲ್ಲೂ ಮೈನಸ್ ಕಾಮನ್ ಇದೆ. ಸೊ ಮೈನಸ್ ಕಾಮನ್ ತೆಗೆಯೋಣ. ಸೊ ಹಂಗಂದ್ರೆ ಮೈನಸ್ ಕಾಮನ್ ತೆಗೆದ್ರೆ ಏನಾಯ್ತು ಈಗ 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಓಕೆ. ಸೊ ಈಗ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ y ಏನಿದೆ ನೋಡಿ 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್ ಇದೆ. ಅಂದ್ರೆ ಕಂಪ್ಲೀಟ್ ಆಗಿದ್ರೆ ಏನಂತ ಬರೀಬೋದು ನಾವೀಗ y ಅಂತ ಬರೀಬೋದು. ಸೊ ಹಂಗಂದ್ರೆ ಏನಾಯ್ತು ಈಗ x² y2 ಪ್ಲಸ್ ಎಕ್ಸ್ y1 ಈಸ್ ಈಕ್ವಲ್ ಟು ಮೈನಸ್ y ಆಯ್ತು. ಈ ಮೈನಸ್ y ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಸೊ ಏನಂತ ಬರೀಬಹುದು x² y2 ಪ್ಲಸ್ ಎಕ್ಸ್ y1. ಸೊ ಮೈನಸ್ y will become plus y is equal to 0. So this is the required proof. Okay. So next question number 43 ನೋಡೋಣ. ಸೊ 43 ಏನು ಕೊಟ್ಟಿದ್ದಾನೆ ಇಲ್ಲಿ find the integral of 1 divided by square root of a square minus x square with respect to x and evaluate ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಇಲ್ಲಿ ಇದನ್ನ ಯಾವ ತರ ಇಂಟಿಗ್ರೇಟ್ ಮಾಡಬೇಕಂತ ನೋಡೋಣ. ಲೆಟ್ I is equal to integration 1 divided by square root of a square minus x square into dx. ಇಲ್ಲಿ ಏನು ಮಾಡೋಣ ಅಂದ್ರೆ put x is equal to a sin theta ಅಂತ ತಗೊಳ್ಳೋಣ. ಓಕೆನಾ. ಸಪೋಸ್ ಥೀಟಾ ಬೇಕಂದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ, ಸೊ a ಈ ಕಡೆ ಅಂದ್ರೆ x by a ಆಗುತ್ತೆ. ಸೈನ್ ಕಳಿಸಿದ್ರೆ ಸೈನ್ ಇನ್ವರ್ಸ್ ಆಫ್ x by a ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಥೀಟಾ. ಹೌದಾ. ಸೊ ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಏನಾಗುತ್ತೆ dx by d theta is equal to a into cos theta ಆಯ್ತು. ಸೊ ಹಂಗಂದ್ರೆ dx ಏನಂತ ಬರೀಬಹುದು a cos theta into d theta ಅಂತ ಬರೀಬಹುದು. ಸೊ ಹಂಗಂದ್ರೆ I is equal to integration 1 divided by square root of so 1 divided by square root of a square minus so x square ಅಂದ್ರೆ ಏನಾಗುತ್ತೆ ಈಗ a square sin square ಅದ, ಯಾಕಂದ್ರೆ x ಅಂದ್ರೆ ಏನಿದೆ a sin theta ಇದೆ. ಸೊ x square ಅಂದ್ರೆ ಏನಾಗುತ್ತೆ a square sin square theta ಆಗುತ್ತೆ. ಸೊ dx ಅಂದ್ರೆ ಏನಿದೆ a into cos theta into d theta ಅಂತ ಇದೆ. ಸೊ ಇಲ್ಲಿ ಏನು ಬರೋಣ a cos theta into d theta. ಓಕೆ. ದೆನ್ ಈಗ ಇಲ್ಲಿ I is equal to integration a cos theta as it is ಬರೋಣ ನ್ಯೂಮರೇಟರ್ ಅಲ್ಲಿ ಡಿವೈಡೆಡ್ ಬೈ, ಸೊ ಅದರಲ್ಲಿ ಏನು ಕಾಮನ್ ಇದೆ a ಸ್ಕ್ವೇರ್ ಕಾಮನ್ ಇದೆ. ಸೊ ಅಂದ್ರೆ a ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿತು 1 minus sin square theta into d theta. ಓಕೆ. ಸೊ 1 minus sin square theta ಅಂದ್ರೆ ಏನಾಗುತ್ತೆ cos square theta ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಈಗ a cos theta ಡಿವೈಡೆಡ್ ಬೈ a ಇಲ್ಲಿ a ಮತ್ತೆ ಸ್ಕ್ವೇರ್ ರೂಟ್ ಇದೆಯಲ್ಲ, ಸೊ a ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ a ಉಳಿತು. ಇಲ್ಲಿ 1 minus sin square ಅಂದ್ರೆ cos square ಆಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ cos theta ಉಳಿತು. ಸೊ ಇಂಟು d theta a ಕ್ಯಾನ್ಸಲ್ cos theta ಕ್ಯಾನ್ಸಲ್ ಆದ್ರೆ 1 ಉಳಿತು. ಓಕೆ. therefore
I is equal to integration of 1 into d theta. So hangandre integration of 1 andre enagutte theta plus c ಆಯ್ತು. Therefore I is equal to what is theta? Theta andre ಏನಿದೆ sin inverse x divided by a plus c. Okay. So next ಇನ್ನೊಂದು ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ ಇಲ್ಲಿ evaluate ಅಂತ ಹೇಳ್ತಿದ್ದಾನೆ. ಓಕೆ. ಸೊ ಏನು 1 divided by square root of 9 minus 25 x square ಅಂತ ಹೇಳ್ತಿದ್ದಾನೆ. ಓಕೆ. ಸೊ ಹಂಗಂದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಏನಾಗುತ್ತೆ ಈಗ sin inverse of x by a. ಸೊ ಹಂಗಂದ್ರೆ ಒಂದು ನಿಮಿಷ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ 1 divided by square root of, ಸೊ 9 ಏನಂತ ಬರೀಬಹುದು 3 ಸ್ಕ್ವೇರ್ ಅಂತ ಬರೀಬಹುದು, ಮೈನಸ್ 25 x ಸ್ಕ್ವೇರ್ ಇದೆ ಅದನ್ನ ಏನಂತ ಬರೀತೀನಿ 5x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋದಾದ್ರೆ a ಪ್ಲೇಸ್ ಅಲ್ಲಿ ಇದೆ 3 ಇದೆ, x ಪ್ಲೇಸ್ ಅಲ್ಲಿ ಇದೆ 5x ಇದೆ. ಸೊ ಹಾಗಾದ್ರೆ ಇದ್ರ ರಿಸಲ್ಟ್ ಏನಾಗುತ್ತೆ sin ಇನ್ವರ್ಸ್ x ಪ್ಲೇಸ್ ಅಲ್ಲಿ ಇದೆ 5x ಇದೆ ಡಿವೈಡೆಡ್ ಬೈ a ಪ್ಲೇಸ್ ಅಲ್ಲಿ ಏನಿದೆ 3 ಇದೆ. ಬಟ್ 5x ಇದೆ ಅಲ್ವಾ, ಅಂದ್ರೆ x ಕೋಎಫಿಷಿಯಂಟ್ 5 ಇದೆ ಅಂದ್ರೆ ಹೋಲ್ ಡಿವೈಡೆಡ್ ಬೈ 5 ಮಾಡಬೇಕು. ಸೊ ಅದ್ರ ಬದಲು ಅಂದ್ರೆ ಇಲ್ಲಿ ಏನಾಗುತ್ತೆ 1/5 ಬರುತ್ತೆ. ಓಕೆನಾ. ಸೊ ಅಂದ್ರೆ 1/5 ಇಂಟು sin ಇನ್ವರ್ಸ್ ಆಫ್ 5x by 3 ಪ್ಲಸ್ c ಆಯ್ತು. ಓಕೆ. ಸೊ ದಿಸ್ ಇಸ್ ದ ಈಕ್ವಲ್ ಟು ಪ್ರೂಫ್. ಓಕೆ. ರಿಮೈನಿಂಗ್ ಕ್ವೆಶ್ಚನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತಿದ್ದೀವಿ. ಸೊ ನಮ್ಮ ಗಣಿತಕಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.